ವೀಕ್ಷಕರ ಬನ್ನಿ, ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಸ್ಲೀವ್ಸ್ನ ಆರ್ಮೋಲ್ ಶೇಪ್ ಯಾವ ರೀತಿ ತೆಗಿಬೇಕು ಅನ್ನೋದನ್ನ ನೋಡೋಣ ಇವತ್ತಿನ ವಿಡಿಯೋದಲ್ಲಿ. ಸೊ ಅದೇ ರೀತಿ ಯಾವ ರೀತಿ ಮಾಡ್ತೀರಿ ಅನ್ನೋದು ಕೂಡ ಗೊತ್ತಾಗುತ್ತೆ, ಕಲಿಸ್ತಾ ಹೋಗ್ತೀನಿ, ನೀವು ನೋಡ್ತಾ ಹೋಗಿ. ಇಲ್ಲಿ ಫಾರ್ ಎಕ್ಸಾಂಪಲ್ ನಿಮಗೆ ತೋರಿಸ್ತೀವಿ ಯಾವ ರೀತಿ ಬರುತ್ತೆ ಅಂತ ಹೇಳಿ. ಅದಾದ ನಂತರ ನಿಮಗೆ ಯಾವ ರೀತಿ ಹಾಕಬೇಕು ಅನ್ನೋದು ನೋಡೋಣ. ಇಲ್ಲಿ ನಮ್ಮ ಸ್ಟೂಡೆಂಟ್ಸ್ ಈಗ ಹಾಕಿ ತೋರಿಸ್ತಾರೆ ನಿಮಗೆ. ಸೊ ನಿಮ್ಮದು ಕೂಡ ಇದೇ ರೀತಿ ಸಮಸ್ಯೆ ಇರಬಹುದು. ನೋಡಿ ಯಾವ ರೀತಿ ಹಾಕ್ತಾರೆ ಈಗ ಅಂತೇಳಿ. ಸ್ಟಾರ್ಟ್ ಮಾಡಿ ಮೇಡಮ್. ಸ್ಲೀವ್ಸ್ 4 ಫೋಲ್ಡ್ ಮಾಡ್ಕೊಂಡಿದ್ವಲ್ವಾ, ಇದು ನಿಮ್ಮ ಕಡೆಗೆ ಇರುತ್ತೆ. ಇಲ್ಲಿ ನಮಗೆ ಸೈಡ್ ಜಾಯಿಂಟ್ ಬರುತ್ತೆ. ಇಲ್ಲಿಂದ ಶುರು ಮಾಡ್ಕೊಳ್ಳಿ ನೀವು. ಫಸ್ಟಿಗೆ ಒಂದು ಸ್ಟ್ರೇಟ್ ಲೈನ್ ಇಲ್ಲಿ ಡ್ರಾ ಮಾಡ್ಕೊಳ್ಳಿ. ಇನ್ನು ಸ್ವಲ್ಪ ಮೇಲೆ ಎಲ್ ಶೇಪ್ ಸ್ಕೇಲ್ನ ಈ ರೀತಿ ಬಳಸಬಾರ್ದು. ಕರೆಕ್ಟಾಗಿ ನೀವು ಕಾರ್ನರ್ ಶೇಪ್ ಏನಿದೆ ಈ ರೀತಿ ಇರಬೇಕು, ಇಲ್ಲಿ ಕರೆಕ್ಟಾಗಿರಬೇಕು. ಆಗಿದೆ ಎಷ್ಟಕ್ಕೆ ಬರುತ್ತೋ ಅಷ್ಟಕ್ಕೆ ಲೈನನ್ನು ಡ್ರಾ ಮಾಡ್ಕೊಳ್ಳಿ. ತಗೋರಿ. ಅದಾದ ನಂತರ 1/2 ಇಂಚಿಗೆ ನೀವು ಸ್ಟಿಚಿಂಗ್ ಮಾರ್ಜಿನ್ ಮಾಡ್ತೀರಲ್ಲ ಮೇಲ್ಗಡೆ, ಅದಕ್ಕೆ 1/2 ಇಂಚಿಗೋಸ್ಕರ ಮಾರ್ಕನ್ನು ಹಾಕೊಳ್ಳಿ. ಇಲ್ಲಿ ಕರೆಕ್ಟ್ ಆಗಿದೆ ನೋಡಿ, ಚೆಕ್ ಮಾಡ್ಕೊಳ್ಳಿ ಸರ್. ಈಗ ನಮಗೆ ಫಾರ್ ಎಕ್ಸಾಂಪಲ್ ಸ್ಲೀವ್ ಲೆಂತ್ ಎಷ್ಟಕ್ಕೆ ಬೇಕು ಅಷ್ಟು ನೀವು ಇಟ್ಕೊಳ್ಳಿ. ಸ್ಲೀವ್ ಲೆಂತ್ ನಮಗೆ 9 ಜೋರಾಗಿ ಮಾತಾಡ್ರಿ. 9 ಇಂಚ್ ಬೇಕು ಅಂದ್ರೆ ನೀವು ಈ ರೀತಿ ಇಟ್ಕೊಳ್ಬೇಕು, ಓಕೆನಾ. ಮೇಲ್ಗಡೆ 1/2 ಇಂಚ್ ಮಾರ್ಜಿನ್ ಬಿಟ್ಟಿರ್ತೀವಿ, 9 ಇಂಚ್ ಸ್ಲೀವ್ ಲೆಂತ್ ಬೇಕು. ಈಗ 9 ಇಂಚಿಗೆ ಮಾರ್ಕ್ ಹಾಕಿ, ಇಲ್ಲೇ ಮಾರ್ಕ್ ಹಾಕಿ 9 ಇಂಚಿಗೆ. ಕೆಳಗಡೆ ಸ್ಟಿಚಿಂಗ್ ಮಾರ್ಜಿನ್ ಅಂತ ಸೇರಿಸ್ತೀವಿ ನಾವು, ಅದಕ್ಕೆ 1/2 ಇಂಚ್ ಮಾರ್ಕ್ ಹಾಕಿ. ಒಂಬತ್ತು ಇಂಚ್ ಇಲ್ಲಿಂದ ಇಟ್ಕೊಂಡಿವಿ. ಇಲ್ಲಿ 1/2 ಇಂಚ್ ಮಾರ್ಜಿನ್ ಆಯ್ತು. ಈಗ 8.5 ಇಂಚ್ ಬರ್ತಾ ಇದೆ, ಓಕೆನಾ. 9 ಇಂಚು ಇಲ್ಲಿಗೆ ಸ್ಲೀವ್ಸ್ ಬೇಕು ಅಂದ್ರೆ ಇಲ್ಲಿಂದ 9 ಇಂಚ್ ಇಟ್ಕೊಳ್ಬೇಕು. ಈಗ ಏನ್ ಮಾಡಬೇಕು, ಇಲ್ಲಿ 1/2 ಇಂಚ್ 9.5 ಇಂಚಿಗೆ ಮಾರ್ಕ್ ಹಾಕಿ, ಓಕೆನಾ. ಇದು ನಮಗೆ 9 ಇಂಚಿಗೆ ಮಾರ್ಕ್ ಇಲ್ಲ ಹಾಕಿ. ಈಗ ನಮಗೆ ಇದು ಕರೆಕ್ಟಾಗಿ ಬಂತು, ಓಕೆನಾ. ಮೇಲೆ 1/2 ಇಂಚ್ ಸ್ಟಿಚಿಂಗ್ ಮಾರ್ಜಿನ್ ಹೋಗುತ್ತೆ, ಕೆಳಗಡೆ ಸ್ಟಿಚಿಂಗ್ ಮಾರ್ಜಿನ್ ಹೋಗುತ್ತೆ. ಇಲ್ಲಿ ನಮಗೆ ರೆಡಿ ಬರತಕ್ಕಂಥದ್ದು ಇವೆರಡು ಪಾರ್ಟ್, ಓಕೆನಾ. ಸೊ ಈಗ ಇದೇ 9 ಇಂಚಿಗೆ ಇನ್ನೊಂದು ಮಾರ್ಕನ್ನು ಹಾಕೊಳ್ಳಿ. ಆಮೇಲೆ 9.5 ಇಂಚಿಗೆ ಸ್ಟಿಚಿಂಗ್ ಮಾರ್ಜಿನ್ ಬೇಕಲ್ಲ, ಅದಕ್ಕೆ ಮಾರ್ಕನ್ನು ಹಾಕೊಳ್ಳಿ. ಈಗ ಇವೆರಡೂ ಲೈನ್ನ ಡ್ರಾ ಮಾಡ್ಕೊಳ್ಳಿ. ಈ ಪಾಯಿಂಟ್ ಏನಿದೆ ಆ ಪಾಯಿಂಟ್ ಆಫ್ ಇಟ್ಕೊಂಡು ನೀವು ಸೀದಾ ಲೈನ್ನ ಡ್ರಾ ಮಾಡ್ಕೊಳ್ಳಿ. ಲೈನ್ ನೋಡಿ ಹೆಚ್ಚು ಕಡಿಮೆ ಮಾಡ್ಕೋಬಾರ್ದು, ತೆಗಿರಿ. ಈ ರೀತಿ ಕರೆಕ್ಟಾಗಿರಬೇಕು ಲೈನ್ ಅಂತಕ್ಕಂಥದ್ದು. ಅದಕ್ಕೆ ನಾವು ಎಲ್ ಶೇಪ್ ಸ್ಕೇಲ್ನ ಬಳಸಿ ಅಂತ ಹೇಳೋದು. ಕೆಳಗಡೆ ಕಾರ್ನರ್ ಕರೆಕ್ಟಾಗಿ ಬಂತು ಅಂದ್ರೆ ಇವೆರಡೂ ಲೈನ್ ಕರೆಕ್ಟಾಗಿ ಬರುತ್ತೆ, ಓಕೆನಾ. ಈಗ ನಾವು 2 ಇಂಚಿಗೆ ಮಾರ್ಕ್ ಮಾಡ್ಕೊಂಡಿದ್ದೀವಿ. ಸೊ ಹಾಗಾಗಿ ಇದು ಪಾಯಿಂಟ್ ಆಫ್ ಇಟ್ಕೊಂಡಿದ್ದು ನಾವು ಸ್ಟ್ರೇಟ್ನ ಮಾಡ್ಕೊಳ್ಳೋಣ. ಈಗ ಇಲ್ಲಿಂದ ಇಲ್ಲಿವರೆಗೆ ಹೌದು. ಎಕ್ಸ್ಟೆನ್ಷನ್ ಮಾಡ್ಕೊಳ್ಳಿ, ಇಲ್ಲಿವರೆಗೂ 7 ಇಂಚ್ವರೆಗೆ ಎಕ್ಸ್ಟೆನ್ಷನ್ ಮಾಡ್ಕೊಳ್ಳಿ. ಇದು ಅಗಲ ಏನು ಸರ್? ಇನ್ನು ಸ್ವಲ್ಪ ಮುಂದೆ, ರೈಟ್. ಈಗ ನೆಕ್ಸ್ಟ್ ಈ ಲೈನ್ ಹಾಕಿದ್ರು ಬಂತು ಬಿಟ್ಟರು ಬಂತು, ಆದ್ರೂ ನಿಮ್ಗೋಸ್ಕರ ತೋರಿಸ್ತಾ ಇದ್ದೀನಿ. ಇದೊಂದು ಲೈನ್ ಕೂಡ ಡ್ರಾ ಮಾಡ್ಕೊಳ್ಳಿ ನೀವು. ಇದು ನಮಗೆ ಸ್ಟಿಚಿಂಗ್ ಲೈನ್ ಆಗಿರತ್ತೆ. ಪೂರ್ತಿ 7 ಇಂಚ್ವರೆಗೂ ನೀವು ಮಾಡ್ಕೊಳ್ಳಿ, ರೈಟ್. ಈಗ ನಮಗೆ ಕ್ಯಾಪ್ ಹೈಟ್ ಅಂತಕ್ಕಂಥದ್ದು ಬೇಕಾಗುತ್ತೆ. ಇಲ್ಲಿ ನಮಗೆ ಸ್ಲೀವ್ ಶೇಪ್ ಅನ್ನೋದು ಬೇಕಾಗುತ್ತೆ. ಕ್ಯಾಪ್ ಹೈಟ್ನ ಡಿಕ್ಲೇರ್ ಮಾಡ್ಕೊಳ್ಬೇಕು ಅಂತಂದ್ರೆ ಇದನ್ನ ಚೆಕ್ ಮಾಡ್ಕೊಳ್ಳಿ ಮೇಡಮ್. ಇಲ್ಲಿಂದ ಇಲ್ಲಿವರೆಗೂ ನಮಗೆ ರೌಂಡ್ ಎಷ್ಟಿದೆ, ಇದು ಆರ್ಮೋಲ್ ರೌಂಡ್ ಆಗುತ್ತೆ, ಇದೂ ಬೇಕಾಗುತ್ತೆ, ಓಕೆನಾ. ಯಾಕೆ ಈ ರೌಂಡ್ ಬೇಕಾಗುತ್ತೆ ಅಂದ್ರೆ ನಾವು ಇದನ್ನೇ ಜಾಯಿಂಟ್ ಮಾಡ್ತಕ್ಕಂಥದ್ದು. ಎಷ್ಟಿದೆ ಚೆಕ್ ಮಾಡ್ಕೊಳ್ಳಿ ನೀವು. ಫ್ರೀ ಕಂಫರ್ಟಬಲ್ ನಿಮ್ಗೆ ಹೆಂಗಿರುತ್ತೆ ಹಂಗೆ ನೋಡ್ಕೊಂಡು ಚೆಕ್ ಮಾಡ್ಕೊಳ್ಳಿ. ಅಲ್ಲಿ ಬೇಡ, ಈಗ ನಾಚ್ ಇಂದ ಫುಲ್ ಇಲ್ಲಿವರೆಗೂ ಅಷ್ಟೇ. ಅದು ಎಕ್ಸ್ಟ್ರಾ 1.5 ಇಂಚ್ ನಾವು ಬಿಟ್ಕೊಳ್ತೀವಿ. ಬರುತ್ತೆ ಸರ್, 8.25 ಬರುತ್ತೆ, ಇಲ್ಲಿವರೆಗೆ ಬರುತ್ತೆ. ಈ ರೀತಿ ಚೆಕ್ ಮಾಡ್ಕೋಬಾರ್ದು. ಇದನ್ನ ನೀವು ಈ ರೀತಿ ಇಟ್ಕೊಂಡು ಜಸ್ಟ್ ಇಷ್ಟು ಇಟ್ಕೊಂಡು
ಓಕೆನಾ. ಇಲ್ಲಿ ಏನಿರುತ್ತೆ, ಇಲ್ಲಿ ಈ ರೀತಿ ಇಟ್ಕೊಂಡು ಟೇಪನ್ನು ಈ ರೀತಿ ಬಳಸ್ಕೊಳ್ಳಿ. ಈ ರೀತಿ ಬಳಸ್ಕೊಂಡು ಇಲ್ಲಿ ನಿಮಗೆ 2 ಫಿಂಗರ್ ಕೆಲಸ ಮಾಡಬೇಕು. ಇಷ್ಟು ಇಟ್ಕೊಂಡು ಈ ರೀತಿ ಸ್ಟೆಪ್ ಬೈ ಸ್ಟೆಪ್ ಈ ರೀತಿ ರೊಟೇಷನ್ ಮಾಡ್ತಾ ಬರಬೇಕು ಅದರ ತರಾನೇ. ಆಗ ನಿಮಗೆ ಇದ್ರದ್ದು ಆರ್ಮೋಲ್ ರೌಂಡ್ ಪರ್ಫೆಕ್ಟ್ ಆಗಿ ಎಷ್ಟಿದೆ ಅನ್ನೋದು ಗೊತ್ತಾಗುತ್ತೆ. ನೀವೇನ್ ಮಾಡ್ಬಿಡ್ತೀರಿ, ಇಲ್ಲಿಂದ ಈ ರೀತಿ ಇಟ್ಕೊಂಡು ನಿಮ್ ತರ ಇಟ್ಕೊಂಡು ಈ ರೀತಿ ನೋಡ್ಕೊಂಡ್ಬಿಟ್ರೆ ನಿಮ್ಗೆ ಇಲ್ಲಿ ಎಷ್ಟು ಇಂಚ್ ಬಿತ್ತು, 8.5 ಅಂದ್ರೆ ನೀವು 1/4 ಇಂಚ್ ಡಿಫ್ರೆನ್ಸ್ ಆಗುತ್ತೆ. ಇದೇ ನಿಮಗೆ ವ್ಯತ್ಯಾಸ ಆಗೋದು ಸ್ಟಿಚಿಂಗ್ ಅಲ್ಲಿ. ಓಕೆನಾ. ಇದನ್ನ ಯಾವ ರೀತಿ ಪ್ರಾಕ್ಟೀಸ್ ಮಾಡಬೇಕು, ಇದೇ ರೀತಿ ಪ್ರಾಕ್ಟೀಸ್ ಮಾಡಬೇಕು ಸ್ಟೆಪ್ ಬೈ ಸ್ಟೆಪ್. ಓಕೆನಾ. ಈ 2 ಫಿಂಗರ್ ಇಂದಾನೆ ಬಳಸ್ಕೊಳ್ಬೇಕು. ಆ 2 ಫಿಂಗರ್ ಈ ರೀತಿ ನಿಧಾನಕ್ಕೆ ಬಳಸ್ಕೊಂಡು ಪ್ರಾಕ್ಟೀಸ್ ಮಾಡಿದ್ರೆ ಕರೆಕ್ಟ್ ಆಗಿ 8.75 ಇಂಚು ಬರುತ್ತೆ. ಓಕೆನಾ. ಇದು ಬಂದು ಆರ್ಮೋಲ್ ರೌಂಡ್ ನಮಗೆ ಎಷ್ಟು ಬಂತು, 8.25 ಇಂಚು. ಇದನ್ನ ನೆನಪಿಟ್ಕೊಳ್ಳಿ. ಇದಾದ ನಂತರ ಕ್ಯಾಪ್ ಹೈಟ್ ಇಲ್ಲಿಂದ ಇಲ್ಲಿಗೆ ಎಷ್ಟು ಡೌನ್ ಮಾಡಬೇಕು ಅಂತಂದ್ರೆ ನಾವು ಇದೇ ಭಾಗನ ಇಲ್ಲಿ ಸ್ಟಿಚ್ ಮಾಡೋದ್ರಿಂದ ಈ ಬ್ಯಾಕ್ ಪಾರ್ಟ್ ಅಲ್ಲಿ ಎಷ್ಟು ಬಂದಿರುತ್ತೋ ಕ್ಯಾಪ್ ಹೈಟ್ ಅಷ್ಟನ್ನೇ ಇಲ್ಲಿ ಡಿಕ್ಲೇರ್ ಮಾಡಬೇಕು. ಸೊ ಇಲ್ಲಿ ಕ್ಯಾಪ್ ಹೈಟ್ ನ ಡಿಕ್ಲೇರ್ ಯಾವ ರೀತಿ ಮಾಡ್ತೀರಿ ನೀವು ಅಂತಂದ್ರೆ ಈ ಕರ್ವ್ ಶೇಪ್ ಭಾಗ ಏನಿದೆ ಈ ಕರ್ವ್ ಶೇಪ್ಗೆ ಈ ರೀತಿ ಇಟ್ಕೊಳ್ಬೇಕು ನೀವು. ಓಕೆನಾ. ಇಲ್ಲಿ 1/2 ಇಂಚ್ ಡಿಫ್ರೆನ್ಸ್ ಬರುತ್ತೆ ಈ ರೀತಿ ಇಲ್ಲಿ ಮೇಲ್ಗಡೆ. ಈ ನಮ್ಮ ಸ್ಟಿಚಿಂಗ್ ಮಾರ್ಜಿನ್ ಒಂದು ಇಟ್ಕೊಂಡಿರ್ತೀವಿ ಅಲ್ಲಿಗೆ ಲೈನ್ ಇಟ್ಕೊಂಡು ಈ ಕರ್ವ್ ಶೇಪ್ ಎಲ್ಲಿ ಸ್ಟಾರ್ಟ್ ಆಗುತ್ತೆ ನೋಡ್ಕೊಂಡು ಅಲ್ಲಿಗೆ ಒಂದು ಲೈನ್ ನ ನೀವು ಡ್ರಾ ಮಾಡ್ಕೋಬೇಕು. ಈ ರೀತಿ ಡ್ರಾ ಮಾಡ್ಕೊಂಡು ಆದ್ಮೇಲೆ ಇಲ್ಲಿಂದ ಇಲ್ಲಿಗೆ ಎಷ್ಟು ಡಿಸ್ಟೆನ್ಸ್ ಬರುತ್ತೆ ಚೆಕ್ ಮಾಡ್ಕೊಳ್ಳಿ. ಈ ಪಾಯಿಂಟ್ ಇಂದ ಈ ಪಾಯಿಂಟ್ಗೆ 2.25 ಇಂಚ್ ಬಂತಲ್ವಾ. ಸೊ 2.25 ಇಂಚನೇ ಕ್ಯಾಪ್ ಹೈಟ್ ನ ಡಿಕ್ಲೇರ್ ಮಾಡಿ. ಈಗ ನೀವು 2.25 ಇಂಚ್ ಡಿಕ್ಲೇರ್ ಮಾಡಿರೋದು ತುಂಬಾನೇ ರಾಂಗ್. ಸಾಕಷ್ಟು ಜನ ಹಿಂಗೆ ರಾಂಗ್ ಮಾಡ್ತಾ ಇದ್ದೀರಿ. ನಾವು ಕ್ಯಾಪ್ ಹೈಟ್ ನ ಹೇಳಿದ್ದು. ಓಕೆನಾ. ಕ್ಯಾಪ್ ಹೈಟ್ 2.25 ಇಂಚು ಅಂತಂದ್ರೆ ಸ್ಟಿಚಿಂಗ್ ಮಾರ್ಜಿನ್ ಲೈನ್ ಇಂದ ನೀವು ಕನ್ಸಿಡರ್ ಮಾಡ್ಕೊಂಡಿದ್ದೀರಿ. ಸ್ಟಿಚಿಂಗ್ ಮಾರ್ಜಿನ್ ಲೈನ್ ಇಂದ ನೀವು ಕನ್ಸಿಡರ್ ಯಾವುದೇ ಕಾರಣಕ್ಕೂ ಮಾಡ್ಕೊಳ್ಬಾರ್ದು. ಇದು ಜಸ್ಟ್ ರೆಫರೆನ್ಸ್ ನಿಮಗೆ ಹಾಕಿರುವಂತಹ ಮಾರ್ಕ್. ನೀವು ಕೌಂಟ್ ಮಾಡ್ಬೇಕಾಗಿರೋದು ಇಲ್ಲಿನೇ. ಈಗ ಫಾರ್ ಎಕ್ಸಾಂಪಲ್ ತಿಳ್ಕೊಳ್ಳಿ, ನೀವು 2.25 ಇಂಚ್ ಅಂತ ಇಲ್ಲಿಗೆ ಮಾರ್ಕ್ ಹಾಕಿದ್ರಿ, ಇಲ್ಲಿ ಕಟ್ ಮಾಡ್ಕೊಳ್ತೀರಿ ನೀವು, ಇಲ್ಲಿಗೆ ಬರುತ್ತೆ ಮಾರ್ಕ್. ಹೌದಾ. ಈಗ ಸ್ಟಿಚಿಂಗ್ ಮಾರ್ಜಿನ್ ಎಲ್ಲಿಗೆ ಹೋಗುತ್ತೆ, ಅದು ಇಲ್ಲಿಂದ ಕೌಂಟ್ ಮಾಡ್ಕೊಂಡ್ರೆ ಎಷ್ಟಕ್ಕೆ ಬಂತು, 3.25 ಬಂತು. ಇಲ್ಲಿಗೆ ರೆಡಿ ಬಂತು ಅಂದ್ರೆ ಸ್ಟಿಚಿಂಗ್ ಮಾರ್ಜಿನ್ ನಿಮಗೆ ಇಲ್ಲಿ 2.25ಗೆ ಬಂದು ಕುತ್ಕೊಳ್ಳುತ್ತೆ ಇದು. ಓಕೆನಾ. 2.25ಗೆ ಬಂದು ಕುತ್ಕೊಳ್ತು. ನಮಗೆ ಬೇಕಾಗಿರೋದು ಇಲ್ಲಿಗೆ 2.25ಗೆ ಬೇಕು. ಓಕೆನಾ. ಇದೇ ರೀತಿ ಕಂಟಿನ್ಯೂ 1/2 ಇಂಚ್ ಸ್ಟಿಚಿಂಗ್ ಮಾರ್ಜಿನ್ ಇಲ್ಲಿವರೆಗೂ ಬರುತ್ತೆ. ಆಗ ನಿಮಗೆ ಕ್ಯಾಪ್ ಹೈಟ್ ಅಂತಕ್ಕಂಥದ್ದು ಕಡಿಮೆ ಆಗುತ್ತೆ, ಜಾಸ್ತಿ ಆಗಲ್ಲ. ಸೊ ಇನ್ಕ್ರೀಸ್ ಆಗುತ್ತೆ, ಸಾರಿ ಕಡಿಮೆ ಆಗಲ್ಲ. ನೀವು ಹಾಕಿರೋದು ಕೂಡ ಕರೆಕ್ಟ್ ಅಕ್ಯುರೇಟ್ ಹಾಕೇ ಇಲ್ಲ, ನೀವು 2.25ಗೆ ಹಾಕಿದ್ದೀರಿ. ನೀವು ಈ ರೀತಿ ಹಾಕಬಾರ್ದು. 2.25 ಅಂದ್ರೆ ಇಲ್ಲಿಂದ ಅಂದ್ರೆ ಏನು, ನಾವು ಮೇಜರ್ ಮೇನ್ ಲೈನ್ ಏನಿದೆ ಅಲ್ಲಿಂದ 2.25 ಇಂಚಿಗೆ ಮಾರ್ಕ್ ಅನ್ನ ಹಾಕೋಬೇಕು. ಈಗ 2.25 ಇಂಚಿಗೆ ಮಾರ್ಕ್ ಅನ್ನ ಹಾಕಿ ತೋರಿಸ್ತೇನೆ. ಇದನ್ನ ಒಂದ್ ನಿಮಿಷ ತಡೀರಿ. ಇದು ಇಲ್ಲಿ ಮಾರ್ಕ್ ಮಾಡಿರ್ತೀನಿ, ನೀವು ಹಾಕಿರುವಂತ ಮಾರ್ಕ್ ಅನ್ನ ಲಾಸ್ಟಿಗೆ ನಿಮಗೆ ತೋರಿಸ್ತೀನಿ ಡಿಫ್ರೆನ್ಸ್ ಹೆಂಗಾಗುತ್ತೆ ಅಂತ. ಕರೆಕ್ಟ್ 2.25ಗೆ ಹಾಕಿ. ಚಾಕ್ ಪೀಸ್ ಯಾವಾಗಲೂ ಹಿಂಗ್ ಕಟ್ ಆಗಿದ್ರೆ ಚಾಕ್ ಪೀಸ್ ಅನ್ನ ಈ ರೀತಿ ಇಟ್ಕೊಂಡು ಮಾರ್ಕ್ ಅನ್ನ ಹಾಕಬೇಡಿ. ನೀವು ಇಲ್ಲಿ ಕಾರ್ನರ್ ಶೇಪ್ ಆಲ್ರೆಡಿ ಏನಿರುತ್ತೆ ಅಲ್ಲಿಂದಾನೆ ಬಳಸಿ. ನೀವು ಇಲ್ಲಿಂದ ಬಳಸಿದ್ರೆ ಮತ್ತೆ ಇದು ತುಂಡಾಗತ್ತೆ, ನಿಮಗೆ ಡಿಸ್ಟರ್ಬೆನ್ಸ್ ಆಗುತ್ತೆ. 2.25 2.25 ಅಂದ್ರೆ ಫಸ್ಟ್ ತಿಳ್ಕೊಳ್ಳಿ, ಕೈ ತೆಗಿರಿ. ಈಗ ನಿಮ್ಗೆ ಇದು 1 ಇಂಚ್ ಅಲ್ವಾ, 1.25 ಅಂದ್ರೆ ಇಲ್ಲೊಂದು ಸಣ್ಣ ಲೈನ್ ಕೇಳುತ್ತೆ, 1 2ನೇ ಲೈನ್ ಕೇಳುತ್ತೆ, ಅದು 1.25. ಅದಾದ ನಂತರ 1 2ನೇ ಲೈನ್ ಕೇಳುತ್ತೆ, ಅದು 1.5 ಇಂಚು. ಅದಾದ್ಮೇಲೆ ಮತ್ತೆ ಇನ್ನೊಂದು ಲೈನ್ ಬಿಡುತ್ತೀರಿ, ಇನ್ನೊಂದು ಲೈನ್ ಇದೆ, ಅದು 1.25 ಇಂಚು. ಸೊ ಇದು 2 ಇಂಚುಗೆ ಈ ದೊಡ್ಡ ಲೈನ್. ಸೊ ಈ 1 ಇಂಚು ಪ್ಲಸ್ 2 ಇಂಚು ಮಧ್ಯದಲ್ಲಿ 4 ಭಾಗ ಮಾಡಿದ್ದಾರೆ, 1/4 ಇಂಚು 1/4 ಇಂಚು 1/4 ಇಂಚು ಅಂತ ಹೇಳಿ. ನೀವೀಗ 2.25 ಇಂಚು ಬೇಕು ಅಂದ್ರೆ ನಮಗೆ 2 ಇಂಚು ಆದ್ಮೇಲೆ 3 ಭಾಗ ಸೇರಿಸಬೇಕು, 1/4 ಇಂಚು 1/4 ಇಂಚು 1/4 ಇಂಚು. ಸೊ ಇದು ಲೈನ್. ಓಕೆನಾ. 2.25 ಇಂಚಿಗೆ ಮಾರ್ಕ್ ಆಯ್ತು. ಅದೇ 2.25 ಇಂಚ್ ಮಾರ್ಕ್ ಮತ್ತೆ ಎಕ್ಸ್ಟೆನ್ಷನ್ ಮುಂದಕ್ಕೆ ತಗೊಳ್ಬೇಕು, ಇನ್ನೊಂದು ಮಾರ್ಕ್ ಅನ್ನು ಹಾಕೊಳ್ಳೇಬೇಕು. ಹಾಕಿ 2.25 ಇಂಚಿಗೆ. ಎರಡು ಮುಕ್ಕಾಲು ಪ್ಲಸ್ ಇಲ್ಲಿ 2.25. ಇದನ್ನ ಸ್ಟ್ರೇಟ್ ಲೈನ್ ಡ್ರಾ ಮಾಡ್ಕೊಳ್ಳಿ. ಲೈನ್ ಡ್ರಾ ಮಾಡಬೇಕು, ಸೊಟಪಟ ಮಾಡಬಾರ್ದು. ಕರೆಕ್ಟ್ ಪಾಯಿಂಟ್ ಇಲ್ಲಿ ಈ ಸ್ಕೇಲ್ ಏನ ಬಳಸ್ತೀವಿ ನಾವು, ಬಳಸಿದಾಗ ಒಂದು ಗೆರೆ ಈ ಕಡೆನೆ ಬರುತ್ತೆ ಲೈನ್. ಸೊ ಹಾಗಾಗಿ ನಾವೇನ್ ಮಾಡಬೇಕು, ಒಂದು ಗೆರೆ ಕೆಳಗಡೆನೆ ಇಟ್ಕೊಳ್ಬೇಕು, ಆಗ ನಮಗೆ ಕರೆಕ್ಟ್ ಲೈನ್ ಬರುತ್ತೆ. ಇಲ್ಲಿವರೆಗೂ ಹಾಕಿ 11 ಇಂಚ್ ವರೆಗೂ ಮಾರ್ಕ್ ಮಾಡ್ಕೊಳ್ಳಿ, ಎಕ್ಸ್ಟೆನ್ಷನ್ ಮಾಡ್ಕೊಳ್ಳಿ, ಲೆಂತ್ ಮಾಡ್ಕೊಳ್ಳಿ. ಮಾಡಿ ಮಾರ್ಕ್ ಅನ್ನ ಹಾಕ್ಬೇಕಾದ್ರೂ ಕೂಡ ಅಷ್ಟೇ, ತುಂಬಾ ಪ್ರೆಸ್ ಆಗಿ ಹಾಕುವ ಅವಶ್ಯಕತೆ ಇಲ್ಲ, ಜಸ್ಟ್ ಲೈಟ್ ಆಗಿ ಹಾಕಿ. ಓಕೆನಾ.
ನೀವು ಹಾಕಿರುವಂತ ಮಾರ್ಕ್ 2 ಮುಕ್ಕಾಲು ಇಲ್ಲಿಂದ ಹಾಕಿದ್ರಿ, ಈಗ ನಾವು ಇಲ್ಲಿಂದ ಹಾಕಿದೀವಿ. ಓಕೆನಾ? ಈಗ ನಮಗೆ ಕ್ಯಾಪ್ ಹೈಟ್ ಅನ್ನೋದು ಡಿಕ್ಲೇರ್ ಆಯ್ತು. ಈಗ ನಮಗೆ ಮೇನ್ ಬೇಕಾಗಿರುವಂತದ್ದು ಆರ್ಮೋಲ್ ರೌಂಡ್ ಶೇಪ್ ಕರೆಕ್ಟ್ ಆಗಿ ಬರಬೇಕು. ಆರ್ಮೋಲ್ ರೌಂಡ್ ಎಷ್ಟು ಬಂದಿತ್ತು? 8.25. 8.25 ಇಂಚು ಬಂದಿತ್ತು. ಓಕೆನಾ? 8.25 ಇಂಚು ಆರ್ಮೋಲ್ ರೌಂಡ್ ಬಂದಿದೆ ಅಂತಂದ್ರೆ ನಾವು ಇಲ್ಲಿಂದ ಈ ರೀತಿ ಇಟ್ಕೊಳ್ಬೇಕು. ಯಾವ ಲೈನು? ಈ ಲೈನಿಂದ, ಮೇಲ್ಗಡೆ ಲೈನಿಂದ ಇಟ್ಕೊಂಡು ಕರೆಕ್ಟ್ 8.25 ಇಂಚು ಬರ್ತಾ ಇದೆ ಅಂತಂದ್ರೆ ಇವ್ರಿಗೆ ನಾವೇನ್ ಮಾಡಬೇಕು? ಅಟ್ಲೀಸ್ಟ್ 8.25 ಇಂಚುವರೆಗೂ ಎಕ್ಸ್ಟೆನ್ಷನ್ ಮಾಡ್ಕೊಳ್ಬೇಕು. ಇದನ್ನ ಜಸ್ಟ್ 1/4 ಇಂಚು ಮಾತ್ರ ಡಿಫ್ರೆನ್ಸ್ ಬರುತ್ತೆ, ಅಷ್ಟೇ ಬಿಡಬೇಕು. ಇಲ್ಲಿ 8.25 ಇಂಚು ಬರುತ್ತೆ ಅಂದ್ರೆ ಇಲ್ಲಿವರೆಗೆ ಬರುತ್ತೆ ಇವರಿಗೆ. ಇಲ್ಲಿವರೆಗೆ ಬರುತ್ತೆ. ಹಾಕಿ ಇಲ್ಲಿ ಮಾರ್ಕ್ 8.25 ಹಾಕಿ, ಒಂದು ಲೈನ್ ಹಾಕಿ. ಈ ಲೈನ್ನ ಎಕ್ಸ್ಟೆನ್ಷನ್ ಮಾಡ್ಕೊಳ್ಳಿ ಅಲ್ಲಿವರೆಗೂ, 8.25ವರೆಗೂ, 8.25ವರೆಗೂ ಪೂರ್ತಿ ತೊಗೊಂಬಿಡಿ ಲೈನ್. ಓಕೆ ಆಯ್ತಾ? ಇಲ್ಲಿವರೆಗೆ ತೊಗೊಳ್ಳಿ. ರೈಟ್. ಇದಾದ ನಂತರ 8.25 ಇಂಚು ನಾವು ಮಾರ್ಕ್ ಹಾಕಿದ್ದೀವಿ. ಈಗ ಇದಕ್ಕೆ ಶೇಪ್ ಹಾಕಬೇಕು. ಕೆಳಗಡೆ ಎಷ್ಟು ಬೇಕು? 5.25 ಇಂಚು ಬೇಕು. 5.25 ಇಂಚಿಗೆ ಮಾರ್ಕ್ ಹಾಕೊಳ್ಳಿ. ಅಲ್ಲಿಂದ 1.25 ಇಂಚಿಗೆ ಒಂದು ಮಾರ್ಕ್ ಹಾಕೊಳ್ಳಿ. 7 ಇಂಚಿಗೆ ಒಂದು ಮಾರ್ಕ್ ಹಾಕೊಳ್ಳಿ. 1.25 ಅಂತಂದ್ರೆ ಓಕೆನಾ? ಈಗ ಇಲ್ಲಿ ಒಂದು ಮಾರ್ಕ್ ಹಾಕೊಳ್ಳಿ 1.25 ಇಂಚಿಗೆ ಎಕ್ಸ್ಟೆನ್ಷನ್ ಮಾಡಿ ಇಲ್ಲಿಗೆ. ಈಗ 2 ಲೈನ್ನ ಕಲ್ಸ್ಕೊಳ್ಳಿ. ಸೀದಾ ಲೈನ್ ಡ್ರಾ ಮಾಡ್ಕೊಂಬಿಡಿ, ಕ್ರಾಸ್ ಲೈನ್. ಇದೊಂದು ಪಾಯಿಂಟ್, ಈ ಪಾಯಿಂಟ್ಗೆ ಸೇಮ್ ಅದೇ ಎಕ್ಸ್ಟೆನ್ಷನ್ 1.25 ಇಂಚ್ ಮಾರ್ಜಿನ್ ಲೈನ್ ಕೂಡ ಮಾಡ್ಕೊಳ್ಳಿ ಲೈನ್ನ. ಓಕೆನಾ? ಈಗ ನಮಗೆ ಶೇಪ್ ಕೊಡೋದ್ರಲ್ಲೇ ಸಮಸ್ಯೆ ಅನ್ನೋದು ಬರುತ್ತೆ ಎಲ್ರಿಗೂ. ಈಗ ಶೇಪ್ ಯಾವ ರೀತಿ ಬರುತ್ತೆ ಅನ್ನೋದು ನೋಡ್ಕೊಳ್ಳಿ. ಇಲ್ಲಿ ಜಸ್ಟ್ 1 ಇಂಚ್ ಒಂದು ಮಾರ್ಕ್ ಹಾಕೊಳ್ಳಿ. ರೈಟ್. ಈಗ ಏನ್ ಮಾಡ್ತೀರಾ? 1 ಇಂಚ್ ಮಾರ್ಕ್ ಹಾಕೊಂಡ ತಕ್ಷಣ ಇಲ್ಲಿಂದ ಇಲ್ಲಿಗೆ ಸೇರಿಸ್ಕೊಳ್ಳಿ. ಡೈರೆಕ್ಟ್ ಕ್ರಾಸ್ ಲೈನ್ ಡ್ರಾ ಮಾಡ್ಕೊಳ್ಳಿ ಸ್ಕೇಲ್ ಯೂಸ್ ಮಾಡಿಕೊಂಡು. ರೈಟ್. ಕ್ರಾಸ್ ಲೈನ್ ಡ್ರಾ ಆಯ್ತಲ್ವಾ? ಈಗ ನಿಮ್ಮ ಹತ್ರ ಫ್ರೆಂಚ್ ಕರ್ವ್ ಸ್ಕೇಲ್ ಇತ್ತು, ಓಕೆ. ಇಲ್ಲ ಅಂತಂದ್ರೆ ಬೈ ಹ್ಯಾಂಡ್ ಇಂದ ಡ್ರಾ ಮಾಡಬೇಕು. ಓಕೆನಾ? ಸಾಕಷ್ಟು ಜನ ತೆಗೆದುಕೊಂಡಿರ್ತೀರಿ, ಬೈ ಹ್ಯಾಂಡ್ ಇದಾದ್ರೂ ಡ್ರಾ ಮಾಡಬಹುದು. ಈಗ ನಿಮಗೆ ಬೈ ಹ್ಯಾಂಡ್ ಇಂದ ಡ್ರಾ ಮಾಡೋದು ಯಾವ ರೀತಿ ಅಂತ ತೋರಿಸ್ತೀನಿ ಫಸ್ಟ್. ಈಗ ನೋಡಿ, ಇಲ್ಲಿಂದ ಮಿಡಲ್ ಎಷ್ಟು ಬರುತ್ತೆ ಅಷ್ಟಕ್ಕೊಂದು ಮಾರ್ಕ್ ಅನ್ನ ಹಾಕೋಬೇಕು. ಕರೆಕ್ಟ್ ಎಕ್ಸಾಕ್ಟ್ಲಿ ಮಿಡ್ಲಿಗೆ 7.25 ಇದೆ ಅಲ್ವಾ? 3.25 ಇಂಚಿಗೆ ಒಂದು ಮಾರ್ಕ್ ಹಾಕೊಳ್ಳಿ ಲೈಟ್ ಆಗಿ. ಇಲ್ಲಿ 3.25, 3.25 ಹಾಕ್ತಾ ಇದೀರಿ ನೀವು. ಫಸ್ಟ್ ಇಂಚುಗಳು ಏನಿದೆ ಅದನ್ನ ಗಮನದಲ್ಲಿ ಇಟ್ಕೊಂಡು ಕೆಲಸನ ಮಾಡಿ ಕರೆಕ್ಟಾಗಿ ಬರುತ್ತೆ. ಈಗ ನಾವೇನ್ ಮಾಡಬೇಕು? ಇಲ್ಲಿಂದ ಜಸ್ಟ್ ಶೇಪ್ ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ ಶೇಪ್ ಯಾವ ರೀತಿ ಇರುತ್ತೆ ಅಂತ ಹೇಳಿ. ಆ ರೀತಿ ಒಂದು ಶೇಪ್ ಅನ್ನ ಕೊಡಿ. ಇಲ್ಲ ಅಂತಂದ್ರೆ ಇದನ್ನ ಕರ್ವ್ ಸ್ಕೇಲ್ನ ಬಳಸ್ಕೊಳ್ಳಿ. ನೀವು ಎಲ್ಲಿವರೆಗೆ ಬಳಸ್ಕೋಬೇಕು? ಕರ್ವ್ ಸ್ಕೇಲ್ನ ಈ ರೀತಿ ಬಳಸ್ಕೋಬೇಕು. ಓಕೆನಾ? ಇಷ್ಟಕ್ಕೊಂದು ಶೇಪ್ ಹಾಕಿ ಇಲ್ಲಿವರೆಗೆ ಬಂದ್ರೂ ತೊಂದರೆ ಇಲ್ಲ. ಶೇಪ್ನ ಡ್ರಾ ಮಾಡ್ಕೊಳ್ಳಿ, ಹೇಳ್ತೀನಿ. ರೈಟ್. ಓಕೆ, ಸಾಕು ಬಿಡಿ. ಇವಾಗ ಏನ್ ಮಾಡಬೇಕು? ಇದೇ ಸ್ಕೇಲ್ನ ನಾವು ಟರ್ನ್ ಮಾಡ್ಕೋಬೇಕಾಗಿರೋದು ಯಾವ ರೀತಿ ಅಂದ್ರೆ ಇದೇ ಸ್ಕೇಲ್ನ ಈ ರೀತಿ ಟರ್ನ್ ಮಾಡ್ಕೊಳ್ಳಿ. ಓಕೆನಾ? ಇದೇ ಸ್ಕೇಲ್ನ ಈ ರೀತಿ ಟರ್ನ್ ಮಾಡಿಕೊಂಡು ಈ ಪಾಯಿಂಟ್ ಯುಗೆ ಇಟ್ಕೊಂಡು ನಾವೇನ್ ಮಾಡಬೇಕು? ಎಕ್ಸ್ಟೆನ್ಷನ್ನ ಇಲ್ಲಿ ಕೊಡಬೇಕು. ಈ ರೀತಿ ಇದು ಬಂದು ಇಲ್ಲಿ ಕಲಿಬೇಕು, ಇದು ಬಂದು ಈ ಪಾಯಿಂಟ್ಗೆ ಇರಬೇಕು. ನಾನು ಯಾಕೆ ಒಳಗಡೆ ತೆಗೆದುಕೊಂಡಿದ್ದೀನಿ ಅಂದ್ರೆ ನಮ್ಮ ಸ್ಕೇಲ್ ಇರೋದ್ರಿಂದ ಮಾರ್ಕ್ ಇಲ್ಲಿಗೆ ಬೀಳುತ್ತೆ, ಅದಕ್ಕೋಸ್ಕರ ಹಾಕಿ ಈ ರೀತಿ ಇಟ್ಕೊಂಡು. ನೋಡಿ, ಇಲ್ಲಿಗೂ ಶೇಪ್ ಅಂತಕ್ಕಂಥದ್ದು ಹೆಚ್ಚು ಕಡಿಮೆ ಆಗುತ್ತೆ. ಸೊ ಆ ರೀತಿ ಆಗಬಾರ್ದು ಅಂದ್ರೆ ಲೈಟ್ ಆಗಿ ಇಲ್ಲಿ ನಾವೇನ್ ಮಾಡ್ಬೇಕಂದ್ರೆ ಶೇಪ್ ಅನ್ನು ಈ ರೀತಿ ತೆಗೆದುಕೊಳ್ಬೇಕು. ಓಕೆನಾ? ಈ ರೀತಿ ತೆಗೆದುಕೊಂಡು ಜಸ್ಟ್ ಈ ರೀತಿ ತಗೋಬೇಕು. ಓಕೆನಾ? ಇದು ಒಂದು ಬ್ಯಾಕ್ ಸೈಡ್ ಆಯ್ತು. ಇನ್ನು ಫ್ರಂಟ್ ಸೈಡ್ ಮಾಡಬೇಕು ಅಂತಂದ್ರೆ ನೀವೆಲ್ಲ ಚಾಪೀಸ್ ತಗೊಳ್ಳಿ. ಫ್ರಂಟ್ ಸೈಡ್ನ ಕೂಡ ಅಷ್ಟೇ ಅದೇ ರೀತಿನೇ ಇಟ್ಕೊಳ್ಬೇಕು. ಇಲ್ಲಿ ನಾವೇನ್ ಮಾಡಬೇಕು ಅಂದ್ರೆ 1/2 ಇಂಚ್ ಮಾರ್ಜಿನ್ ಬೇಕಲ್ಲ, ಜಸ್ಟ್ 1/2 ಇಂಚ್ಗೆ ನಾವೇನ್ ಮಾಡಬೇಕು? ಒಂದು ಮಾರ್ಕ್ ಅನ್ನ ಹಾಕೊಳ್ಳಿ ಅಷ್ಟೇ, ಜಸ್ಟ್ ಲೈಕ್ ದಟ್ ಅಷ್ಟೇ. ಇವಾಗ ಏನ್ ಮಾಡಬೇಕು? ಇಲ್ಲಿ ಇಟ್ಕೊಂಡು ಕರೆಕ್ಟ್ ಈ 1 ಇಂಚ್ ಪಾಯಿಂಟ್ ಇಂದ ಕೆಳಗಡೆ ಇಳಿಸಿ. ಈ ರೌಂಡ್ ಶೇಪ್ಗೆ ಇಲ್ಲಿವರೆಗೂ ಇಳಿಸಿ, ತೊಂದರೆ ಇಲ್ಲ. ಸರಿಸ್ಬೇಡಿ, ಕರೆಕ್ಟಾಗಿ ಅಷ್ಟು ಇಟ್ಕೊಳ್ಳಿ. ಸಾಕು. ಈಗ ಶೇಪ್ ಅನ್ನ ಕೊಟ್ರಿ. ಈ ಶೇಪ್ ಅನ್ನ ತಗೊಂಡು ಮತ್ತೆ ಸೇಮ್ ಅಗೇನ್ ಇದನ್ನ ಏನ್ ಮಾಡಬೇಕು? ಈ ರೀತಿ ಆದ್ರೂ ಇಟ್ಕೊಳ್ಳಿ ಅಥವಾ ಈ ರೀತಿ ಆದ್ರೂ ತಗೊಳ್ಳಿ. ನಿಮ್ಗೆ ಈ ರೀತಿ ತಗೊಂಡ್ರೆ ಇಲ್ಲಿ ಕರು ಶೇಪ್ ಅಂತಕ್ಕಂಥ ನಿಮ್ಗೆ ಕೊಡ್ಲಿಕ್ಕೆ ಆಗಲ್ಲ, ಕಷ್ಟ ಆಗುತ್ತೆ. ಅದಕ್ಕೆ ನೀವೇನ್ ಮಾಡಬೇಕು? ಇದೇ ರೀತಿನೇ ಇಳಿಸ್ಕೊಳ್ಳಿ. ಈಗ ಇಳಿಸ್ಕೊಂಡಿದ್ದನ್ನ ಏನ್ ಮಾಡಬೇಕು? ಜಾಯಿಂಟ್ನ ಇಲ್ಲಿಗೆ ಹಾಕೋಬೇಕು.
ಕರೆಕ್ಟಾಗಿ ನಿಮಗೆ ಬರುತ್ತೆ. ಸೇಮ್ ಪ್ರೊಸೀಜರು. ಆ ಪಾಯಿಂಟ್ ಏನಿದೆ ಆ ಪಾಯಿಂಟಿಗೆ ಇದನ್ನು ಕಲಿಸ್ಬೇಕು. ಕಲಿಸಿ, ಎಡಗೈಲೇನೆ ಹಾಕಿ, ತೊಂದರೆ ಇಲ್ಲ. ಬಿಡಿ. ಈಗ ಏನು ಮಾಡಬೇಕು, ಇಲ್ಲಿ ಸ್ವಲ್ಪ ನಮಗೆ ಶೇಪ್ ಅಂತಕ್ಕಂಥದ್ದು ಸರಿಯಾಗಿ ಕಾಣಿಸ್ತಾ ಇಲ್ಲ. ಸೊ ಶೇಪ್ ಕಾಣಬೇಕು ನಮಗೆ ಅಂತಂದರೆ ಜಸ್ಟ್ ನಾವೇನು ಮಾಡಬೇಕು, ಬೈ ಹ್ಯಾಂಡಿಂದಾದರೂ ಮಾಡ್ಕೊಳ್ಬೋದು, ಇಲ್ಲ ಅದನ್ನು ಶೇಪ್ನ ಕರೆಕ್ಟಾಗಿ ಅದ್ರ ಪ್ರಕಾರ ಇಟ್ಕೊಂಡು ಮಾಡಿದ್ರೆ, ಈ ರೀತಿ ಇಟ್ಕೊಂಡ್ರೆ ಅದು ಶೇಪ್ ಬರುತ್ತೆ. ಓಕೆನಾ? ಇದು ಶೇಪನ್ನು ನೀಟಾಗಿ ನೀವು ಮಾಡುವಂಥದ್ದು. ಈ ಶೇಪ್ ಹಾಕಿದ್ರೆ ಫೈನಲ್ ಆಯಿತಾ? ಇಲ್ಲ, ಇದನ್ನು ಕಟಿಂಗ್ ಮಾಡಿದ್ರೇ ಫೈನಲ್ಲು. ಕಟಿಂಗನ್ನು ಮಾಡ್ಕೊಂಬಿಡಿ. ಈಗ ಎರಡೂ ಕಡೆ ಎಲ್ಲೋ ಶೇಪನ್ನು ಹಾಕಿ ತೋರಿಸ್ತಾ ಇದ್ದೀನಿ. ಓಕೆನಾ? ಇದು ನಿಮಗೆ ಪರ್ಫೆಕ್ಟ್ ಶೇಪನ್ನು ಕೊಡುತ್ತೆ. ಈ ರೀತಿ ನಿಮ್ಮ ಶೇಪನ್ನು ತೆಗೆದುಕೊಳ್ಳೋದ್ರಿಂದ ಪರ್ಫೆಕ್ಟಾಗಿ ನೀವು ಸ್ಲೀವ್ಸ್ನ ಕಟ್ ಮಾಡ್ಕೊಳ್ತೀರಾ. ಈಗ ಇದು ಮಾರ್ಕ್ ಹಾಕಿದ್ದು ಕರೆಕ್ಟಾಗಿ ಇದೆಯಾ ಇಲ್ಲ ಅಂತಕ್ಕಂಥದ್ದನ್ನು ಸ್ಲೀವ್ಸ್ನ ನಾವು ಅಟ್ಯಾಚ್ ಮಾಡೋದ್ರ ಮುಖಾಂತರ ಚೆಕ್ ಮಾಡ್ಕೊಳ್ಬೋದು. ಯಾವ ರೀತಿ ಅಟ್ಯಾಚ್ ಮಾಡ್ತೀವಿ ಸ್ಲೀವ್ಸ್ನ? ಇಲ್ಲೇ ನಾವು ಶೋಲ್ಡರ್ನ ಅಟ್ಯಾಚ್ ಮಾಡ್ತೀವಿ. ಸೊ ಶೋಲ್ಡರ್ಗೆ 1/2 ಇಂಚ್ ಮಾರ್ಜಿನ್ನ ಬಿಟ್ಕೊಂಡಿರ್ತೀವಿ. ಓಕೆನಾ? ಬಿಟ್ಕೊಂಡು ಇದು ಬ್ಯಾಕ್ ಸೈಡ್ ಅಲ್ವಾ, ಬ್ಯಾಕ್ ಸೈಡ್ನೇ ನಾವು ಕನ್ಸಿಡರ್ನ ಮಾಡ್ತೀವಿ. ಓಕೆನಾ? ಈ ರೀತಿ ಚೆಕ್ ಮಾಡ್ಕೊಳ್ಬೇಕು. ಇದನ್ನು ಕರೆಕ್ಟಾಗಿ ನಮಗೆ ಎಷ್ಟಕ್ಕೆ ಬಂದು ಕೂತ್ಕೊಳ್ಳುತ್ತೆ, ಅದು ಎಷ್ಟಿದೆ ಅಷ್ಟಕ್ಕೆ ಬಂದು ಕೂತ್ಕೊಳ್ಳುತ್ತೆ. ನೋಡಿ, ಮಾರ್ಜಿನ್ನು ಪ್ಲಸ್ ಈ ರೀತಿ. ಓಕೆನಾ? ಇದನ್ನು ಈ ರೀತಿ ಟರ್ನ್ ಮಾಡ್ಕೊಳ್ಳಿ, ಆಗ ಇಲ್ಲಿಗೆ ಬರುತ್ತೆ. ಆಟೋಮೆಟಿಕ್ ಬಂದು ಅದರ ಪೊಸಿಷನ್ಗೆ ಅದು ಕರೆಕ್ಟಾಗಿ ಕೂತ್ಕೊಳ್ಳುತ್ತೆ. ಸೊ ಹೀಗೆ ನೀವು ಆರ್ಮೋಲ್ ರೌಂಡ್ ಮತ್ತು ಕ್ಯಾಪ್ ಹೈಟ್ನ ಡಿಕ್ಲೇರ್ನ ಮಾಡ್ಕೊಳ್ಬೋದು. ಐ ಹೋಪ್ ಈ ವಿಡಿಯೋ ನಿಮಗೆ ತುಂಬ ಯೂಸ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಧನ್ಯವಾದಗಳು ವೀಕ್ಷಕರೇ.